ಕೊಡಂಗಿಲ್ಲ. 29 ಫ್ಯಾಕ್ಟ್ರಿ 3300 ಕೊಡಕತ್ತೇವ. ಕೊಡ್ತಾನಂದ್ರ ಫ್ಯಾಕ್ಟ್ರಿ ಚಲೋ. ಸರ್ಕಾರ ಎದುರಿಗೆ ಬಂದಿದ್ರು ಉಗಾರ್ ಫ್ಯಾಕ್ಟ್ರಿ ಬಂದ್ ಮಾಡೋ ತಾಕತ್ ರೈತ ಸಂಘ ಕಳಿಸ್ತಾರ. ಇದು ಎಚ್ಚರಿಕೆ ನಾವು 10 ದಿನ ಹೋರಾಟ ಮಾಡಿವಿ ಸರ್. ನೀವು ಅದಿರ ಬಂದೋಬಸ್ತ್ 10 ದಿನ ಮಾಡಿದ ನಂತರ ನಾವು ಹೊಳೆ ಬಂದಿಲ್ಲ ಕುಂಡ್ರಾಕಿ ನಿಮ್ ಕೂಲಿ ಆಡಲ್ಲ. ಒಂದೇ ಮಾತ ಇವತ್ತು ಘೋಷಣೆ 3000 ಮಲ್ಲಪ್ಪನ ಬಂದಿರುತ್ತಲ್ಲ 3300 ಕೋಡಿಗೆ ಹಚ್ಚಿರ ನಾಳೆ ಕಬ್ಬು ಕಡಿಬೇಕು. ಒಂದಾಗಿ ಕಬ್ಬು ಕಡಿದ್ರೆ ಸರ್ ಯಾವ್ದು ಕಬ್ಬನ್ನು ಬರ್ಕೊಡಂಗಿಲ್ಲ. ಫ್ಯಾಕ್ಟ್ರಿ ಸಂಪೂರ್ಣ ನಿಮ್ಗೆ ಒಟ್ಟ ಒಂದು ಅರ್ಧ ತಾಸು ಟೈಮ್ ಕೊಡ್ಬೇಕಾದ್ರೆ ಚಾ ಕುಡ್ ಬರೋದು ಮಂದಿ. ಹತ್ತು ದಿನ ಹೆಂಗ್ ಕೂತು ಗೊತ್ತಾಗ್ತದೆ. ಮತ್ತೆ ಹೊಳೆ ಬರೋದು ಏನ್ ಸರ್, ಈ ಭಾಗದ ರೈತರು ಎಲ್ಲಾರು 3300 ಕೊಡೋ ಟೈಮ್ದಾಗ ನೀವು 50 ರೂಪಾಯಿ ಕಡಿಮೆ ಕೊಡತ್ತೀರಿ. ನಿಮಗೆ ಯಾರು ಕಬ್ಬು ನಿಮ್ ಕಲ್ಪನೆ ಇರ್ಬೇಕ. ಏನಂತ್ರಿ ರೈತರ ಕಬ್ಬು ಕೊಡ್ತಾರ. ಇನ್ನೇನ ನೀವು ಈ ತಿಳಿಯಾಕಿದ್ರೆ ತೆಗೀರಿ. ಯಾಕಂತಂದ್ರ ನಾವು ನೋಡ್ರಿ ಇಡೀ ಕರ್ನಾಟಕದ ಉತ್ತರ ಕರ್ನಾಟಕ ರೈತರ ಬದ್ದಲ್ಲ ನಾವು ಹೋರಾಟ ಮಾಡಿದ್ವಿ. ಸಂಪೂರ್ಣ ಬೆಳಗಾವಿ ಜಿಲ್ಲಾ ಫ್ಯಾಕ್ಟ್ರಿ ಅವ್ರ ಏನೈತಿ DC ಕಡೆ ಒಪ್ಕೊಂಡಾರ. ಏನತ್ರಿ 3200 ರೂಪಾಯಿ ಕೊಡ್ತೀವಿ. ನಾವು ಒಪ್ಕೊಂಡಿಲ್ಲ. ವಿಷಯ ಏನ, ನೀವೆಲ್ಲ ಒಪ್ಕೊಂಡ ನಂತರ ಸರ್ಕಾರಕ್ಕೆ ಹೋದ ನಂತರ ಸರ್ಕಾರ ಏನ್ ಮಾಡ್ತು, ನಿಮ್ಮ ಕಡೆಯಿಂದ 50, ಸರ್ಕಾರ 50, ಇಷ್ಟ 3300 ಮುಗದೈತೆ ಅದ ಕತ್ತಿ. ನೀವು ಎಲ್ಲಾರು ಒಪ್ಕೊಂಡ್ರ. ಈಗ ಸದ್ದ ನಿಮ್ಮನ್ನ ಅಧಿಕೃತ ಲೆಟರ್ ಹಚ್ಚಿದ್ ಗೊತ್ತಾ. ನಾವು ಕೋರೆಕ್ ಫೋನ್ ಹಚ್ಚಿದ್ವಿ, ಬೇರೇಶ್ವರ್ ಹಚ್ಚಿದ್ವಿ. ಸಾಹೇಬ್ ಹೆಂಗ್ ನಿನ್ ಫ್ಯಾಕ್ಟ್ರಿಗೂ ಬರ್ಬೇಕು ಏನಂತಂದ್ವು. ಅಧ್ಯಕ್ಷರ ನಾವು 3300 ಘೋಷಣೆ ಮಾಡಿ ಈಗಿಂದ ಈಗ ನಿಮ್ಗೆ ಲೆಟರ್ ಕಳಿಸ್ತೇವೆ ಕಳಿಸ್ಯಾರ. ಈಗ ಅವ್ರು ನೀವು ನೋಡ್ಕೋಬೇಕಷ್ಟ. ಬಹಳ ಮುಂದುವರ್ಸುವಂಗಿಲ್ಲ. ನಿಮಗ್ ನಾವು ತೋರಿಸ್ತೀವಿ. ಒಂದ್ ಬೀರೇಶ್ವರ್ ಬಂದೈತಿಲ್ರಿ. ಸರ್ಕಾರದಿಂದ ಬೆಳೀತಿ बैठे लोग हैं करना तो मौका ना हो जरा तुम
ಕೇಳತ್ತಾರು ನಾವು ಅಕಸ್ಮಾತ್ 3,300 ನಮ್ಗೆ ಕೊಡಾಕ ಈ ವರ್ಷ ಪೂರ್ತಿ ನಾವು ಬಂದಿರ್ತೀವಿ.